ನಾನು ಅವತ್ತು ಯೋಚನೆ ಮಾಡಿ ನಮ್ಮೂರಲ್ಲೇ ಕೂತಿದ್ರೆ ಬೆಸಗರಳ್ಳಿಲ್ಲೇ ಅಲ್ಲೇ ಒಂದು ಪತ್ರಿಕೆ ಹೋಗಿರ್ ಕಳೆದು ಹೋಗಿರ್ತಿದೆ ಅಲ್ಲೇ. ಅದೆಲ್ಲ ನ್ಯೂ ಜನರೇಷನ್ ಆಫ್ ಮೀಡಿಯಾಗೆ ಏನು ಬೇಕು, ಪಾಡ್ಕಾಸ್ಟು, ಡೆಸ್ಕ್ ಆಚೆಗೆ ಅದು ರೆಡಿ ಮಾಡಿದ್ದೀವಿ. ಸೊ ಇಲ್ಲಿ ಓಲ್ಡ್ ವರ್ಷನ್ ಡಿಬೇಟ್ಸ್, ಸುಮ್ಮನೆ ಯಾವುದೋ TRPಗೋಸ್ಕರ ಅರ್ಚೋದು ಕಿರ್ಚೋದು ಇವೆಲ್ಲ ಇದೆಯಲ್ಲ, ಅದನ್ನು ನಾನು ಹೇಟ್ ಮಾಡ್ತೀನಿ. ಜನ ನಮ್ಮ ಡ್ರಾಮಾಗಳನ್ನ ಕೇಳಕ್ಕೆ ರೆಡಿ ಇಲ್ಲ. ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಸಿಎಂ ಡಿಸಿಎಂ ನಡುವಿನ ಏನು ಮಾಡಿದ್ರು, ಇಲ್ಲಿ ನಿಂತ್ಕೊಂಡು ಅಲ್ಲಿ ಟೀ ಪಿಲಿಯನ್ ಬರುತ್ತೆ ಹಿಂಗೆ ತಗೊಂಡ್ರು. ಇಲ್ಲಿ ಓದೋದನ್ನ ಲಾವಣ್ಯ ತಗೊಂಡಿರೋದನ್ನ ಓದೋದನ್ನ ಅಲ್ಲಿ ಏನಿದೆ ಅದನ್ನು ಓದ್ತಾ ಇದ್ರು. ಈ ವಿಷಯ ಏನು, ಕಾಂಗ್ರೆಸ್ಸಲ್ಲಿ ಇನ್ನೂ ಸಂಘರ್ಷ ನಿಂತಿಲ್ಲ. ಎಸ್, DK ಶಿವಕುಮಾರ್ ಹೋಗ್ಬಿಟ್ಟು ಸಿದ್ದರಾಮಯ್ಯನವ್ರ ಮೇಲೆ ಇಡ್ಲಿ ವಡ ತಿಂದ್ರು. ಸಿದ್ದರಾಮಯ್ಯನವರು DK ಶಿವಕುಮಾರ್ ಮನೆಗೆ ಬಂದು ನಾಟಿ ಕೋಳಿ ಊಟ ಮಾಡಿದ್ರು. ನಿಜ ಹೇಳ್ತೀನಿ, ಇವತ್ತು ಜರ್ನಲಿಸಂ ಉಳಿದಿರೋದು ಪತ್ರಿಕೆಗಳಿಂದ. ಬರೀ ಮೀಡಿಯಾದೇ ತಪ್ಪು ಅಂತಂದ್ರೂ ನಾನು ಒಪ್ಪಕ್ಕೆ ರೆಡಿ ಇಲ್ಲ. ಒಳ್ಳೆ ಸುದ್ದಿ ಕೊಡಿ ಅಂತೀರಿ. ನ್ಯೂಸ್ ಚಾನಲ್ ನೀವು ನೋಡ್ತಿರೋದು 5%, ಇನ್ನು 95% ಆ ಮನೆ ಕತೆ, ಈ ಮನೆ ಕತೆ, ಮೊದಲ ಹೆಂಡ್ತಿ ಕತೆ, ಎರಡನೇ ಹೆಂಡ್ತಿ ಕತೆ ಸೀರಿಯಲ್ ಬಂದರೆ ನೋಡ್ತಿರ್ತೀರಿ. ಬಿಗ್ ಬಾಸ್ ನೋಡ್ತೀರಿ. ನ್ಯೂಸಲ್ಲಿ ಮಾತ್ರ ಕರೆಕ್ಟಾಗಿ ಕೊಡಿ ಅಂತ ಕೇಳ್ತೀರಿ. ಎಲ್ಲರೂ ಈಗ ನೋಡಿದಾಗ ನೀವು ನ್ಯೂ ಜನರೇಷನ್ ಆಫ್ ಜರ್ನಲಿಸಮ್ದು ನೋಡಿದ್ರಿ. ಈಗ ನಿಮ್ಗಿಲ್ಲಿ ಪಕ್ಕಾ ಸ್ಟುಡಿಯೋ. ಪಕ್ಕಾ ಸ್ಟುಡಿಯೋ. ಅವನೊಬ್ಬ ರೈತ ಇದ್ದಾನೆ, ಗಂಡ ಹೆಂಡತಿ ಬೆಳಗ್ಗೆ ಸಂಜೆ ಅವ್ರಿಗೆ ಹೊಲದಲ್ಲಿ ಕೆಲಸ ಮಾಡ್ತಾರೆ. ಅವ್ರಿಬ್ರಿಗೂ 15,000 20,000 ಸಂಬಳ ಅಂತ ಲೆಕ್ಕ ಹಾಕೊಂಡ್ರೆ 30,000 ವರ್ಷಕ್ಕೆ 3,60,000 ಸಂಬಳನೇ ಬರಬೇಕು. ಉಪ್ಪು ಗೊಬ್ಬರ ಆಚೆ ಈಚೆ ಎಲ್ಲ ನೋಡಿದಾಗ ರೈತನಿಗೆ ದಕ್ತಿದೆಯಾ? ಜರ್ನಲಿಸಮ್ ಇಸ್ ನಾಟ್ 9 to 5 ಜಾಬ್, ಇಟ್ಸ್ 24/7 ಲರ್ನಿಂಗ್ ಆ್ಯಂಡ್ ಕ್ವಶನಿಂಗ್. ಕಲಿಬೇಕು. ನಾನು ಇವತ್ತು ಕಲಿತಾ ಇದ್ದೀನಿ. ನಾವು ಆಯಾ ಕಾಲಮಾನಕ್ಕೆ ತಕ್ಕಂಗೆ ಅಪ್ಡೇಟ್ ಆಗಲಿಲ್ಲ ಅಂದರೆ ನಮ್ಗೆ ಉಳಗಾಲ ಇಲ್ಲ. DD ಚಂದನ ಸೂಪರ್. ಹಂಗೆ DD ಚಂದನ ಯಾಕೆ ಬೆಳೆಸಿಲ್ಲ? ಯಾಕೆ TRP 200-300 ಕೊಡಲಿಲ್ಲ? ಅದಕ್ಕೆ ಅತಿ ಹೆಚ್ಚು ಕಷ್ಟ ಅನ್ನೋದೇ ಅತಿ ಹೆಚ್ಚು ಲಾಭ ಕೊಡೋದು ನಮಗೆ. ಸೊ ಹಿಂಗೆ ಇದೆಲ್ಲ ಜಸ್ಟ್ ಹಿಂಗೆ ಕರ್ನಾಟಕ, ಮೈಸೂರು, ಹಿಂದಿ ಚಾನಲ್ ಯಾವ ಥರ ಇದೆ, ಎಂಟ್ರಿ ಆದ ತಕ್ಷಣ ಪಾಸಿಟಿವ್ ವೈಬ್ಸ್. ಆಮೇಲೆ ನಾನು ಆ ಆಫೀಸಲ್ಲೂ ಹಾಕಿದ್ದೀನಿ. ಈಗ ಯಾರೋ ಮ್ಯಾನಿಫೆಸ್ಟೇಷನ್ ಅವು ಇವು ಅಂತ ಜಾಸ್ತಿ ರೀಲ್ಸಲ್ಲಿ ನೋಡ್ತಿರ್ತೀವಿ. ಸಂಕಲ್ಪ ಅಂತ ಅಷ್ಟೇ. ನಾವೆಲ್ಲ ವಿಜಯದಶಮಿ ಆ ಟೈಮಲ್ಲಿ ಸಂಕಲ್ಪ ಮಾಡೋದು ಅಂತ ಕರೀತಾರೆ. ದೇವ್ರ ಮುಂದೆ ಸಂಕಲ್ಪ ಮಾಡೋದು ಅಂದರೆ ನಾನು ಯೋಗ್ಯನಾಗಿರ್ಬೇಕು, ನಾನು ಇದು ಪಡ್ಕೋಬೇಕು, ಇದು ಮಾಡಬೇಕು ಅಂತ. ಈ ದೇವಸ್ಥಾನಕ್ಕೋರೆ ಮನೆ ಕಟ್ತೀವಿ, ದೇವಸ್ಥಾನಕ್ಕೋರೆ ಭೂಮಿ ತಗೋತೀವಿ ಅಂತ ಹೇಳಲ್ವೇ? ಅಲ್ಲೋ ಕೇಳಲ್ವೇ ನಾನು ಭೂಮಿ ತಗೋಬೇಕು? ಇಟ್ಸ್ ಎವ್ರಿ ಡೇ ನಾವೇನು ಮಾಡಬೇಕು ಅನ್ನೋ ಸಂಕಲ್ಪ ಮಾಡ್ಕೊಂಡಂಗೆ ಅಷ್ಟೇ. ಬೆಳಗ್ಗೆ ಎದ್ದು ಇದು ಕಾಣಬೇಕು, ಇದ್ರ ಮೇಲೆ ನಾನು ಕೆಲಸ ಮಾಡಬೇಕು ಅಂತ. ಹಾಗಾಗಿ ಆ ಕಾರಣಕ್ಕೆ ಎಸ್ ನೋಡಿ, ನೀವು ಸ್ಲೋಗನ್ ಎಲ್ಲ ಇಲ್ಲಿ ಬರ್ದಿದ್ದೀರಿ. ಜರ್ನಲಿಸಮ್ ಇಸ್ ನಾಟ್ 9 to 5 ಜಾಬ್, ಇಟ್ಸ್ 24/7 ಲರ್ನಿಂಗ್ ಆ್ಯಂಡ್ ಕ್ವಶನಿಂಗ್. ಕಲಿಬೇಕು. ನಾನು ಇವತ್ತು ಕಲಿತಾ ಇದ್ದೀನಿ. ಒಬ್ಬ ಮನುಷ್ಯ ಅನುಭವ ಇದೆಯಲ್ಲ, ಸಾಯೋ ಅನುಭವ ಕೂಡ ಅವ್ನಿಗೋಸ್ತೆ. ಯಾರು ಗೊತ್ತದು? ಗೊತ್ತಿರ್ತೇನೋ ಆ ಸಾವು ಹೇಗೆ ಬರುತ್ತಾ? ಅದು ಯಾರಿಗೂ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ಆಗುತ್ತಾ? ಆಗಲ್ಲ. ಹಂಗಾಗಿ ಕಲಿತಾ ಇರಬೇಕಾಗುತ್ತೆ. ಜರ್ನಲಿಸಮ್ ಪತ್ರಿಕೋದ್ಯಮ ಅಷ್ಟೇ ನೋಡಿ. HMT ಅಪ್ಡೇಟ್ ಆಗಲಿಲ್ಲ, ಕಳೆದೋಯ್ತು. BSNL ಅಪ್ಡೇಟ್ ಆಗಲಿಲ್ಲ, ಏರ್ಟೆಲ್ ಜಿಯೋ ಬಂದರು. ಪತ್ರಿಕೆಗಳು ನಂತರ TV ಬಂತು, TV ಆದಮೇಲೆ ಡಿಜಿಟಲ್ ಬಂತು. ನಾವು ಆಯಾ ಕಾಲಮಾನಕ್ಕೆ ತಕ್ಕಂಗೆ ಅಪ್ಡೇಟ್ ಆಗಲಿಲ್ಲ ಅಂದರೆ ನಮ್ಗೆ ಉಳಗಾಲ ಇಲ್ಲ. ಹಾಗಾಗಿ ನೀವು ಡಿಜಿಟಲ್ ಅಷ್ಟೇ. ಆಮೇಲೆ ಇಲ್ಲಿ ವೆದರ್ ಆಂಕರ್, ರೈಟರ್ ಆರ್ ಕ್ಯಾಮ್ರಾಮನ್, ಜರ್ನಲಿಸಮ್ ಈಸ್ ಎ ಕಮಿಟ್ಮೆಂಟ್, ನಾಟ್ ಡೆಸಿಗ್ನೇಷನ್. ಇದನ್ನು ಯಾವಾಗಲೂ ಹೇಳಿ. ಅದಕ್ಕೆ ನೀವು ಡೆಸಿಗ್ನೇಷನ್ ಅಂತ. ಯಾವ ಡೆಸಿಗ್ನೇಷನ್ ಇದು? ಅದಕ್ಕೆ ಇಲ್ವಾ ಸರ್ ನಮ್ಮ ಮೀಡಿಯಾದೆಲ್ಲ ಹೊಡೆದಾಡೋದು, ಜೂನಿಯರ್ ಸೀನಿಯರ್, ಎಷ್ಟು ರೆಸ್ಪೆಕ್ಟು, ಎಷ್ಟೊಂದು ಸ್ಟೋರೀಸ್ ಎಲ್ಲ ಕಿಲ್ ಆಗೋದು ಅದರಿಂದಲೇ ಅಲ್ವಾ? ಯಾವ ಸಾಮ್ರಾಜ್ಯ ಇದು? ಯಾವಕ್ಕೋಸ್ಕರ ಹೊಡೆದಾಡಬೇಕು? ಏನೇನು PM ಪೋಸ್ಟಾ ಇಲ್ಲ CM ಪೋಸ್ಟಾ? ಅಂದ್ರೆ ಸ್ಟಾರ್ಟಿಂಗ್ ಬಂದ್ ರಿಪೋರ್ಟರ್ಸ್ಗೆ ಅದೆಲ್ಲ ಅನ್ಸುತ್ತೆ. ನಿಮ್ಗೂ ಆ ಸಮಯದಲ್ಲಿ ಅನ್ಸಿದ್ದುಂಟು? ಯಾವತ್ತೂ ನೋಡಿ, ನಾನು ಕೇಳಿದ್ದು ಬೆಳಿಬೇಕಾದ್ರೆ ನಮಗಿಂತ ಮೇಲ್ಗಡೆಯವ್ರನ್ನ ಕಂಪೇರ್ ಮಾಡ್ಕೋಬೇಕು. ಅವ್ನು ಕಂಪೇರ್ ಮಾಡಿದ್ರೆ ನಾವೇನು ತಗ್ಗಿ ಬಗ್ಗೆ ನಡೀತೀವಿ, ಅಲ್ಲಿಗೆ ಹೋಗ್ಬೇಕು ಅಂತ. ಕೆಳಗಡೆಯವ್ಗಿಂತ ನಾವು ನಾನು ಮೇಲೆ ಇದ್ದೀನಿ ಅನ್ನೋ ಕಾರಣಕ್ಕೆ ನಾನೇ ಸೂಪರ್ ಅಂದ್ಕೊಂಡು ನಮಗಿಂತ ಮೇಲ್ಗಡೆ ಕೋಟಿ ಜನ ಇರ್ತಾರೆ. ಹಾಗಾಗಿ ಒಬ್ಬ ವ್ಯಕ್ತಿ ದರ್ಪ, ದೌರ್ಜನ್ಯ, ಅಹಂಕಾರದಿಂದ ಗಳಿಸೋದೇನೂ ಇಲ್ಲ. ನೆನ್ನೆ ಯಾರ್ದೋ ಇವತ್ತು ನಂದು, ನಾಳೆ ಇನ್ಯಾರ್ದೋ ಆಗಿರುತ್ತೆ. ಇದಕ್ಕೆ ಯಾಕೆ ಗುದ್ದಾಡಬೇಕು? ಏನು ಡೆಸಿಗ್ನೇಷನ್ನು? ಇದನ್ನು ರಾಷ್ಟ್ರಪತಿ ಪೋಸ್ಟ್ ಏನೋ ನಮ್ಮದು ಅಲ್ವಲ್ಲ? ಅಯ್ಯೋ ದೇವರೇ. ಹಿಂಗೆ ಇವಾಗ ಯಾವ ಯೂನಿಟಿಗೆ ಇದು ಸ್ಟುಡಿಯೋ? ಏನು ಸ್ಟುಡಿಯೋ? ಎಲ್ಲರೂ ಈಗ ನೋಡಿದಾಗ ನೀವು ನ್ಯೂ ಜನರೇಷನ್ ಆಫ್ ಜರ್ನಲಿಸಮ್ದು ನೋಡಿದ್ರಿ. ಈಗ ನಿಮ್ಗಿಲ್ಲಿ ಪಕ್ಕಾ ಸ್ಟುಡಿಯೋ. ಪಕ್ಕಾ ಸ್ಟುಡಿಯೋ. ಚಾನಲ್ ಅಲ್ಲಿ ಯಾವ ರೀತಿ ಇರುತ್ತೆ ಅದೆಲ್ಲ ನಾವಿಲ್ಲಿ ಸ್ಟುಡಿಯೋ ನೋಡ್ಬೋದು. ಡಿಬೇಟ್ಗೆ ಅನ್ನೋದೇನಿದೆ, ಡಿಬೇಟ್ ಟೈಮ್ ಡಿಬೇಟ್ ಅರೇಂಜ್ ಮಾಡ್ತಾರೆ. ಆಂಕರ್ ರೆಡಿ ಆಗಿದ್ದಾರೆ. ಲಾವಣ್ಯ ಪರಿಚಯ ಇದೆಯಲ್ಲ ನಿಮ್ಗೆ? ಲಾವಣ್ಯ ತುಂಬಾ ಪರಿಚಯ ಇದಾರಲ್ಲ, ಬೆಳಗಾವಿ ಹುಡುಗಿ. ನೋಡಮ್ಮ, ನೀನು ಹೆಂಗೆ ಓದ್ತೀಯ ತೋರಿಸಿ. ಈಗ ನಿಮ್ಮ ಮೇಡಮ್ ಎಲ್ಲ ಬಂದವ್ರೆ. ಅವ್ರನ್ನ ಹೇಗೆ ಮರೆಯೋಕ್ಕಾಗುತ್ತೆ? 3 ತಿಂಗಳು ಅವ್ರ ಆಫೀಸಲ್ಲಿ ಜಾಗ ಕೊಟ್ಟಿದ್ರು ನಮಗೆ ಬೆಳಗಾವಿಲ್ಲ. ವಾ. ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಸಿಎಂ ಡಿಸಿಎಂ ನಡುವಿನ ಬಾಹ್ಯ ಸಮರ ತಾತ್ಕಾಲಿಕವಾಗಿ ಶಮನವಾಗಿತ್ತು. ಹೈಕಮಾಂಡ್ ಸೂಚನೆ ಹಿನ್ನೆಲೆ ನಾವಿಬ್ಬರು ಬ್ರದರ್ಸ್ ಎಂಬ ಸಂದೇಶವನ್ನ ಸಾರಿದ್ರು. ಆದರೆ ಬೆಂಬಲಿಗರು, ಕಾರ್ಯಕರ್ತರ ವಿಚಾರದಲ್ಲಿ ಯಾವುದೇ ಸರಿಯಾಗಿಲ್ಲ. ಮಂಗಳೂರು ಕಾರ್ಯಕ್ರಮದಲ್ಲಿ ಸಿದ್ದು, DKಶಿ ಪರ ಶಕ್ತಿ ಪ್ರದರ್ಶನ ನಡೀತಾ ಇದೆ. ಇದೇ ವಿಚಾರವಾಗಿ ಹೈಕಮಾಂಡ್ ನೋಟಿಸ್ ಅಸ್ತ್ರವನ್ನ ಪ್ರಯೋಗಿಸಿದೆ. ಸೂಪರ್ ಲಾವಣ್ಯ.
ಆನ್ ಸ್ಕ್ರೀನ್ ಕಾಣಿಸ್ಕೊಬೇಕು ಅಂತ ಅಲ್ಲಿಂದ ಇಲ್ಲಿ ಬಂದಿರೋದು. ಇಲ್ಲ, ನಾನು ಅದನ್ನ ಹೇಳ್ತಿರ್ತೀನಿ. ಆಮೇಲೆ ಯಾರು ಬೈತಾ ಹೇಳ್ತಾರೆ ಬದುಕಕ್ಕೆ ಹೇಳ್ತಾರೆ ಅಂತ. ನಾವು ರಂಗನಾಥ್ ಸರ್ ನಮಗೆ ಒಂದು ಸ್ಕ್ರಿಪ್ಟ್ ತಪ್ಪಾರೆ ಚಪ್ಪಲಿ ಬಿಟ್ಟು ಹೊಡೆಯೋನರು, ಸ್ಕ್ರಿಪ್ಟ್ ಮಕ್ಕದ ಮೇಲೆ ಎಸಿಯೋರು, ಅವೆಲ್ಲ ಕಣ್ಣೀರು ಹಾಕ್ಸ್ಬಿಟ್ಟಿದ್ದಾರೆ ರಂಗನಾಥ್ ಸರ್. ಕಲ್ತು ಬಂದಿದ್ದೀವಿ. ಇವತ್ತಿನವ್ರೆಲ್ಲ ಬಗ್ಗಲ್ಲ. ಒಂದು ಸರ್ ಬೈದ್ರೆ ಆಗಲೇ ಒಂದು ರೌಂಡು ಟೀ ಕಾಫಿಗೆ ಹೊರಟು ಮೀಟಿಂಗ್ ಮಾಡ್ಕೊಂಡು ಬಂದಿರ್ತಾರೆ. ಯಾವಾಗ ಬಿಡೋಣ, ಸಂಬಳ ಮೇಲೆ ಬಿಡೋಣ ಅಂತ ಮಾತಾಡ್ತಿರ್ತಾರೆ. ಹಂಗೆ ಆಮೇಲೆ ಯಾಕೆ ಅಂದರೆ ಅದೇ ಹೇಳಿದ್ನಲ್ಲ, ಲೈಫಲ್ಲಿ ಎಲ್ಲ ಕಷ್ಟವೇ. ಯಾವುದು ಈಸಿ ಟು ಡೂ ಅದೇನೂ ಅಲ್ಲ, ಯಾವ ಡಿಫಿಕಲ್ಟ್ ಟು ಡೂ ಅದೇನೋ ಸಾಧನೆ ಮಾಡುವ. ಅಂದರೆ ಈಸಿಯಾಗಿ ಮಾಡೋದು ಏನೂ ಸಾಧನೆ ಮಾಡೋಕ್ಕಾಗಲ್ಲ, ಯಾವುದು ಕಷ್ಟ ಇರುತ್ತೆ ಅದನ್ನು ಮಾಡಿದ್ರೆ ಸಾಧನೆ ಮಾಡ್ಬೋದು ಅಂತ. ಹೌದು ಅಲ್ವಾ? ಸೊ ಅಷ್ಟೇ. SSLC ಎಕ್ಸಾಮ್ ಎಲ್ರಿಗೂ ಏನು ಕಷ್ಟ, ಬರೀತಾರೆ ಸುಮ್ಮನೆ. ಅರೆ ನೀಟ್ ಬರೀಬೇಕಾದ್ರೂ, IAS ಬರೀಬೇಕಾದ್ರೂ, UPSC KPSC ಬರೀಬೇಕಾದ್ರೆ ತಾನೇ ಸಂಘರ್ಷ. ಅತಿ ಹೆಚ್ಚು ಕಷ್ಟ ಅನ್ನೋದೇ ಅತಿ ಹೆಚ್ಚು ಲಾಭ ಕೊಡೋದು ನಮಗೆ, ಅಲ್ವಾ? ಮೋರ್ ಪೇನ್ ಮೋರ್ ಗೇನ್, ಅಷ್ಟೇ. ವಿತೌಟ್ ಪೈನ್ ವಿತೌಟ್ ಗೇನ್. ಅಲ್ಲೇನು ಗೇನ್ ಮಾಡೋಕ್ಕಾಗಲ್ಲ. ನಮಗೆ ನೋವೇ ಇಲ್ಲ ಅಂದ್ರೆ ಏನು ಸಿಗುತ್ತೆ ಅಲ್ಲಿ? ಇಲ್ಲಿ ಪ್ಯಾನೆಲ್ ಡಿಸ್ಕಷನ್ಗೆ. ಸೊ ಪ್ಯಾನೆಲ್ ಡಿಬೇಟ್ ಇದಕ್ಕೆ ಅಂದರೆ ಈಗಾಗಲೇ ಹೇಳಿದ್ರು, ಅದೆಲ್ಲ ನ್ಯೂ ಜನರೇಷನ್ ಆಫ್ ಮೀಡಿಯಾಗೆ ಏನು ಬೇಕು, ಪಾಡ್ಕಾಸ್ಟು, ಡೆಸ್ಕ್ ಆಚೆಗೆ ಅದು ರೆಡಿ ಮಾಡಿದ್ದೀವಿ. ಸೊ ಇಲ್ಲಿ ಓಲ್ಡ್ ವರ್ಷನ್ ಡಿಬೇಟ್ಸ್. ಆಮೇಲೆ ನಾನು ಯಾವತ್ತೂ ನ್ಯೂಸಲ್ಲಿ ಇಷ್ಟಪಡೋದು ನಾಟ್ ಹೆಲ್ತಿ ಆರ್ಗ್ಯುಮೆಂಟ್ಸ್. ಸುಮ್ಮನೆ ಯಾವುದೋ TRPಗೋಸ್ಕರ ಅರ್ಚೋದು ಕಿರ್ಚೋದು ಇವೆಲ್ಲ ಇದೆಯಲ್ಲ, ಅದನ್ನು ನಾನು ಹೇಟ್ ಮಾಡ್ತೀನಿ. ಡ್ರಾಮಾ ಮಾಡೋದು ಹೇಟ್ ಮಾಡ್ತೀನಿ. ಇದು ನಮ್ಮ ಕತೆ. ಓಕೆ. ಹಾಗಾಗಿ ನಿಮ್ದು ಯಾವುದೇ ಪೊಲಿಟಿಕಲ್ ಇಂಟರ್ವ್ಯೂ ನೋಡಿದ್ರು ಕೂಡ ತುಂಬ ಸಾಫ್ಟ್ ಆಗಿರುತ್ತೆ, ಅಂದರೆ ಪ್ರಶ್ನೆಗಳು ಖಡಕ್ ಆಗಿರುತ್ತೆ. ಆಮೇಲೆ ಜನಕ್ಕೆ ಅರ್ಥ ಆಗೋ ಭಾಷೆ ನಾವು ಹೇಳಬೇಕು. ಆ್ಯಂಕರ್ಸ್ ಅಂದರೆ ನಾವು ಹೀರೋಗಳಲ್ಲ. ಗುಡ್ ಲಿಸ್ನರ್, ಕೇಳಿಸ್ಬೇಕು ಅವ್ರದ್ದು ಏನು ಅಂತ. ಪ್ರತಿಯೊಬ್ಬ ಗೆಸ್ಟು ಕೂಡ ವಿಭಿನ್ನವಾಗಿರ್ತಾನೆ. ಪ್ರತಿಯೊಂದು ಗೆಸ್ಟಲ್ಲೂ ಕೂಡ ವಿಶಿಷ್ಟವಾದ ಗುಣ ಇರುತ್ತೆ. ಆ ಗೆಸ್ಟಲ್ಲಿ ಏನಿದೆ ಅಂತ ಹೇಳಬೇಕೆ ಹೊರತು ನಾವು ಅವ್ರ ಮೇಲೆ ಸವಾರಿ ಮಾಡೋ ಕೆಲಸ ಅಲ್ಲ. ಇದನ್ನ ಫಸ್ಟ್ ಆ್ಯಂಕರ್ ಅದು ಸವಾರಿ ಮಾಡೋ ಕೆಲಸ ಅಲ್ಲ. ಮೊನ್ನೆ ರಾಜ್ಶಮಾನಿಗೆ ಪಾಡ್ಕಾಸ್ಟ್ ಕೊಟ್ಟರು ಯಾರು, ವಿಜಯ್ ಮಲ್ಯ. ಯಾಕೆ ದೊಡ್ಡ ದೊಡ್ಡ ಸಂಸ್ಥೆಯವ್ರಿಗೆ, ಟೈಮ್ಸ್ ನಾವು NDTV ಅವ್ರಿಗೆಲ್ಲ ಯಾಕೆ ಕೊಡಲಿಲ್ಲ? ಅದಂತೂ ಟ್ರೆಂಡಿಂಗ್ ಅಲ್ಲಿ ಇತ್ತು ಸರ್. ಯಾಕೆ ಕೊಡಲಿಲ್ಲ? ಅಮೀರ್ ಖಾನ್ ಲಲನ್ ಟಾಪ್ ಅಲ್ಲಿ ಸೌರವ್ ದ್ವಿವೇದಿಗೆ ಒಂದು ಪಾಡ್ಕಾಸ್ಟ್ 5 hours. ಜನ ನಮ್ಮ ಡ್ರಾಮಾಗಳನ್ನ ಕೇಳಕ್ ರೆಡಿ ಇಲ್ಲ. ಜನರಿಗೆ ಬೇಕಿರೋದು ಬೇರೆ, ಜನರಿಗೆ ಬೇಕಿರೋದು ಕೊಡೋಣ ಅಷ್ಟೇ. ಆಮೇಲೆ ನಾನು ಒಂದು ಹೇಳಿದ್ವಲ್ಲ, ಈಗ ಸಂಘರ್ಷಗಳಿದೆ ನಮ್ಮಲ್ಲಿ, ರೈಟು ಲೆಫ್ಟು ಅನ್ನೋ ಕಿತ್ತಾಟಗಳು, ನಮ್ಮ ಮಾಧ್ಯಮ ಆಚೆ ಇದೆ. ಮರೆಯ ಸರಿ ತಪ್ಪು ಅಷ್ಟೇ. ನನ್ನ ತೋಟದಲ್ಲಿ ಬೆಳೆದಿದ್ದೆಲ್ಲ ಕಳೆ ಎಲ್ಲ ಸರಿ ಅನ್ಕೊಬಿಟ್ರೆ ಅಂದರೆ ಇಟ್ಸ್ ಮೀನ್ಸ್ ಕೃಷಿ ಮತ್ತು ಜೀವನಕ್ಕೆ ಸಾಮ್ಯತೆ ಇದೆ. ನಮ್ಮ ದೇಹದಲ್ಲೂ ಕೂಡ ಕೆಟ್ಟ ವಸ್ತುಗಳು ಉತ್ಪಾದನೆ ಆಗುತ್ತೆ, ಮನಸ್ಸಲ್ಲೂ ಕೂಡ ಕೆಟ್ಟ ಭಾವನೆಗಳು ಬರುತ್ತೆ. ಕೆಟ್ಟನ್ನು ತೆಗಿಬೇಕು, ಒಳ್ಳೆದನ್ನ ಉಳಿಸ್ಕೋಬೇಕು. ಸೇಮ್ ಕೃಷಿಲೂ ಅದೇ ತಾನೆ. ನಮ್ಮ ತೋಟದಲ್ಲಿ ಬೆಳೆದಿದ್ದೆಲ್ಲ ಶ್ರೀಗಂಧ ಅನ್ನಕ್ಕಾಗತ್ತೆ ನಾವು? ಯಾವ್ಯಾವ್ದು ಆ ಗಿಡ ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಒಳ್ಳೆ ಗುಣ ಇರುತ್ತೆ, ಪ್ರತಿಯೊಂದು ಪಕ್ಷದಲ್ಲೂ ಒಳ್ಳೇದಿರುತ್ತೆ. ಹಾಗಾಗಿ ಒಳ್ಳೇದು ಕೆಟ್ಟದ್ದು ನಡುವೆ ಸಂಘರ್ಷ ಆಗ್ಬೇಕು. ರೈಟ್ ವರ್ಸಸ್ ಲೆಫ್ಟ್ ಅಲ್ಲ, ರೈಟ್ ವರ್ಸಸ್ ರಾಂಗ್. ನನ್ನಿದು ಸೂಪರ್ ಸರ್. ಸರ್ ತುಂಬಾ ಜನಕ್ಕೆ ಕುತೂಹಲ ಇರುತ್ತೆ, ಯಾಕೆಂತ ಹೇಳಿದ್ರೆ ತುಂಬಾ ಜನ ಈ ವಿಡಿಯೋ ನೋಡ್ತಿರೋರಿಗೆ ಹೆಂಗೆ ನ್ಯೂಸ್ ಆ್ಯಂಕರು ಹೆಂಗೆ ರೀಡ್ ಮಾಡ್ತಾರೆ ಅಂತ ಹೇಳಿ, ಅವ್ರ ಹತ್ರ ಏನು ಇರಲ್ಲ, ಹೆಂಗೆ ಓದ್ತಾರಪ್ಪ ಅಂತ ಹೇಳಿ. ಹೆಂಗೆ ಸರ್ ತೋರಿಸಿ ಸರ್, ಟೆಲಿಪ್ರಾಂಪ್ಟ್ ನೋಡ್ತಾ ಇದ್ದೀವಿ. ಈಗ ನೋಡ್ತಾ ಇದ್ದಾರಲ್ಲ, ಈಗ ನಾನೇನಾಗುತ್ತೆ, ಈಗ ಒಂದು ಸ್ಟೋರಿ ಹೇಳಿದ್ರು. ಈಗ ನಮ್ಮ ಲಾವಣ್ಯ ಓದಿದ್ದ ನೀವಾಗಲೇ ನೋಡಿದ್ರಿ. ಲಾವಣ್ಯ ಏನು ಮಾಡಿದ್ರು, ಇಲ್ಲಿ ನಿಂತ್ಕೊಂಡು ಅಲ್ಲಿ ಟೀ ಪಿಲ್ ಏನು ಬರುತ್ತೆ ಹಿಂಗೆ ತಗೊಂಡ್ರು. ಇಲ್ಲಿ ಓದೋದನ್ನ ಲಾವಣ್ಯ ತಗೊಂಡಿರೋದನ್ನ ಓದೋದನ್ನ ಅಲ್ಲಿ ಏನಿದೆ ಅದನ್ನು ಓದ್ತಾ ಇದ್ರು. ಈ ವಿಷಯ ಏನು, ಕಾಂಗ್ರೆಸ್ಸಲ್ಲಿ ಇನ್ನೂ ಸಂಘರ್ಷ ನಿಂತಿಲ್ಲ. ಎಸ್, DK ಶಿವಕುಮಾರ್ ಹೋಗ್ಬಿಟ್ಟು ಸಿದ್ದರಾಮಯ್ಯನವ್ರ ಮನೇಲಿ ಇಡ್ಲಿ ವಡ ತಿಂದರು. ಸಿದ್ದರಾಮಯ್ಯನವರು DK ಶಿವಕುಮಾರ್ ಮನೆಗೆ ಬಂದು ನಾಟಿ ಕೋಳಿಗೆ ಊಟ ಮಾಡಿದ್ರು. ಎರಡು ಊಟ ಮಾಡಿದ್ಮೇಲೆ ನಾವಿಬ್ಬರು ಬ್ರದರ್ಸ್ ಅಂತ ಹೇಳ್ಕೊಂಡ್ರು. ಬಟ್ ನೆಕ್ಸ್ಟ್ ಡೇ ಮಂಗಳೂರಲ್ಲಿ ಹೋಗ್ಬಿಟ್ಟು ಡಿ ಕೆ ಅಂತ DK ಶಿವಕುಮಾರ್ ಕಡೆಯವರು, ಸಿದ್ದರಾಮಯ್ಯ ಅಂತ ಸಿದ್ದರಾಮಯ್ಯ ಕಡೆಯವರು ಇಬ್ಬರು ಕೂಗ್ಬಿಟ್ಟು ಮತ್ತೆ ಕಾಂಗ್ರೆಸ್ಸಲ್ಲಿ ಅಧಿಕಾರ ಹಂಚಿಕೆ ಗದ್ದಲವನ್ನು ಮುಂದುವರಿಸಿದ್ರು. ಎಲ್ಲವೂ ಸರಿ ಹೋಯ್ತು ಅಂತ ಒಂದಷ್ಟು ಸಮಾಧಾನ ಮಾಡ್ಕೊಂಡೆ ಬೆನ್ನಲ್ಲೇ ಈಗಾಗಲೇ ಮತ್ತೆ ಸಂಘರ್ಷ ಇದೆ ಅನ್ನೋದು ಪ್ರೂವ್ ಆಗಿದೆ ಅಂತ ವಿಷಯ ತಲೆಗೆ ಹಾಕೊಂಡು ಇಲ್ಲಿ ಹೇಳಿದ್ರೆ ಅದು ಆ್ಯಂಕರ್ಸ್, ಇದು ರೀಡರ್ಸ್. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಆ್ಯಂಕರ್ಸ್ ಅಂದರೆ ಒಂದು ವಿಷಯ ಹಿಂಗೆ ಟಾಪಿಕ್ ಹಿಂಗೆ ಕಾಯಿನ್ ಮಾಡಿದ್ರೆ ಮಾತಾಡೋರು ಆ್ಯಂಕರ್ಸು. ನಿಂತು ನೀವು ರೀಡರ್ಸ್ ಆಗೋದಾದ್ರೆ ಹಿಂಗೆ ರೀಡರ್ಸ್ ಆಗಬೇಡಿ, ಆ್ಯಂಕರ್ಸ್ ಆಗಿ ಅಂತ ನಮ್ಮವ್ರಿಗೆ ಹೇಳ್ತಾ ಇರ್ತೀನಿ. ಹಿಂಗೆ ಪಾಪ ನೀವು ಸ್ಕ್ರಿಪ್ಟ್ ಬರ್ಕೊಬಂದು ಇಷ್ಟೊತ್ತು ಹೋದೆ ನಿಮಿಷ ಹಂಗೆ 1 ನಿಮಿಷದಲ್ಲಿ ಚಕ ಬೇಕಿರೋದು. ನಾನು ನಮ್ಮವ್ರಿಗೆ ಯಾಕೆ ಅಂದರೆ ಬರೀರಿ ಅಂತ ನಿಜ ಹೇಳ್ತೀನಿ. ಇವತ್ತು ಜರ್ನಲಿಸಮ್ ಉಳಿದಿರೋದು ಪತ್ರಿಕೆಗಳಿಂದ, ಟಿವಿಯಿಂದ ಬೆಳಗ್ಗೆಯಿಂದ ಸಂಜೆವ್ರು ನೋಡ್ತೀರಿ, ಏನು ಅರ್ಥ ಆಗಲ್ಲ ನಿಮ್ಗೆ. ಏನು ಅರ್ಥ ಆಗುತ್ತೆ? ಅವ್ರು ಯಾರೋ ಮೊನ್ನೆ ಪ್ರಜ್ವಲ್ ರೇವಣ್ಣ ಅಂತ ಕೇಳ್ಕೊಂಡು ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಅಂತ ಯಾರೋ ತುಂಬ ವೈರಲ್ ಆಗ್ತಿತ್ತು ಕಂಟೆಂಟ್ ಎಲ್ಲ. ಸ್ವಾಮಿ, ನ್ಯೂಸ್ ನಿನಗೆ ಬ್ರೇಕಿಂಗ್ ನ್ಯೂಸು, ಜನಕ್ಕಲ್ಲ. ಹಿಂಗೆ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ನ್ಯಾಯಾಲಯ ಅವ್ರಿಗೆ ಜೀವಾವಧಿ ಶಿಕ್ಷೆಯನ್ನು ಕೊಟ್ಟಿದೆ. ಒಂದು ಕಂಟೆಂಟ್ ಹೇಳಿ, ಇನ್ಫಾರ್ಮೇಶನ್ ಕೊಡಿ, ಇನ್ಫಾರ್ಮೇಶನ್ ಕೊಡಬೇಕಷ್ಟೇ. ಸೊ ಹಾಗಾಗಿ ನಾನು ನ್ಯೂಸ್ ಅಂದರೆ ಜಸ್ಟ್ ಇನ್ಫಾರ್ಮೇಶನ್, ಅದರಲ್ಲಿ ಏನು ಅತಿಶಯೋಕ್ತಿ. ಆದರೆ ಸಮಾಜವನ್ನು ತಿದ್ದೋ ಕೆಲಸ ಮಾಡೋ ಕಡೆ ನಾವು ಗಮನ ಕೊಡಬೇಕು. ಬದಲಾವಣೆ ಯೋಗ್ಯ ಅಯೋಗ್ಯ ಯಾರು ಅಂತ ಹೇಳೋ ಕೆಲಸ ಮಾಡಬೇಕು. ಎಸ್, ಐ ಅಗ್ರಿ, ನಾನು ಒಪ್ತೀನಿ.
ಪತ್ರಿಕೆಯಲ್ಲಿ ಏನಾಗುತ್ತೆ ಅಂದರೆ ಇವತ್ತಿನ ಘಟನೆ ಏನು, ಒಂದು ಘಟನೆ ಆಗುತ್ತೆ, ನಿನ್ನೆ ಏನಾಗಿತ್ತು, ನಾಳೆ ಈಗ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರೇ ಒಂದು ಇದಾಗ್ತಿದೆಯಲ್ಲ, ಹಿಂದೆ ಈ ಸಿ ಎಂ ಕುರ್ಚಿ ಸಂಘರ್ಷ ಏನಾಗಿತ್ತು, ಹೈಕಮಾಂಡ್ ಏನು ಮಾಡಿತ್ತು, ನಾಳೆ ಏನಾಗ್ಬೋದು, ಡಿ ಕೆ ಶಿವಕುಮಾರ್ ಈ ಥರದನ್ನ ಈ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಬಗ್ಗೆ ಹೇಳುವಂಥ ಇದಿದೆ, ವಿಶ್ಲೇಷಣೆ ಮಾಡ್ಬೋದು. ಆದರೆ ಇದೇ ಸರಿ ಇದೇ ತಪ್ಪು ಅಂತ ಹೇಳೋ ಅಧಿಕಾರ ನಮಗೇನಿಲ್ಲ. ನಾವು ಹೇಳಿದ್ರು ಜನ ಬುದ್ಧಿವಂತರು, ಈ ನನ್ನ ಮಗ ಹಿಂಗೆ ಹೇಳ್ತಾವನೆ, ಇವನು ರಾಂಗು, ಇವನು ರೈಟು, ಜನ ಭಾಳ ಬುದ್ಧಿವಂತರು. ಮೊದಲು ಟಿ ವಿಲಿ ಕೇಳಿಸ್ಕೊಳ್ಳೋದಷ್ಟೇ, ನಾವೇನು ಹಾಕೋರು ಅಲ್ಲಿ ತಲುಪ್ತಿರ್ಲಿಲ್ಲ. ಈಗ ಇಲ್ಲೇ ಹಾಕ್ತಾರೆ, ಈ ಮಗ ಸರಿ ಇಲ್ಲ ಕಮೆಂಟ್ಸ್, ಹಾಂ ಈ ನನ್ನ ಮಗ 420, ಇವನು ತಗೊಂಡವನು, ಇವೇ ಬರುತ್ತಲ್ಲಿ. ಮೊದಲು ಜರ್ನಲಿಸಮ್ ಈಸಿ ನಡೆದೋಗೋದಲ್ಲ, ಬರೋದು ಮನೆ ಸೇರ್ಕೊಂಡಿರೋ ಬರೀ ಈಗ ಬೈಲೇನ್ ಬಂದಿರೋದು, ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಟಿ ವಿಲಿ ಬಂದ್ಮೇಲೆ ಮತ್ತಲ್ಲ ಈಗ ಅಲ್ಲೇ ಕೊಡ್ತಾರೆ. ಅಂದರೆ ಇವಾಗ ಜರ್ನಲಿಸ್ಟ್ಗಳಿಗಿಂತ ಜನ ತುಂಬ ತಿಳ್ಕೊಂಡಿದ್ದಾರೆ. ಎಸ್, ಜನ ತಿಳ್ಕೊಂಡಿದ್ದಾರೆ, ಅಗ್ರಿ. ಜನರು ನಾನು ತಪ್ಪು ಅಂತ ಹೇಳಲ್ಲ, ಇದು ಸರಿ ಅಂತ ಇದು ಮಾಡೋಕೆ ಅವ್ರು ನಿರ್ಧಾರ ಮಾಡೋದು ಗೊತ್ತು. ನಾನು ಇವತ್ತಿಲ್ಲಿ ಕೂತ್ಕೊಂಡು ಬೆಳಗಾವಿದೇನೋ ಹೇಳ್ತಿರ್ತೀನಿ. ಬೆಳಗಾವಿ ರೈತರು ಕಬ್ಬಂದು ದೊಡ್ಡ ಬೆಳಗಾವಿ ಬಾಗಲಕೋಟೆಲ್ಲ ದೊಡ್ಡ ಮಟ್ಟಿಗೆ ಸಂಘರ್ಷ ಆಯಿತು. ಹೌದು. ಈ ಫೋನ್ನ ತಯಾರು ಮಾಡ್ಬೇಕಾದ್ರೆ ಎಷ್ಟು ಖರ್ಚಾಗತ್ತೆ? 10,000 ಖರ್ಚಾದರೆ ಇದಕ್ಕೆ 20,000 ಎಮ್ ಆರ್ ಪಿ ಇಡ್ತಾನೆ. ಈ ಇದಕ್ಕೂ ಅಷ್ಟೇ, ಕೆಲವರು 10 ರೂಪಾಯಿ ಖರ್ಚಾದ್ರೆ 30 ರೂಪಾಯಿ ಎಮ್ ಆರ್ ಪಿ ಇಟ್ಟಿರ್ತಾರೆ. ಆದರೆ ಒಬ್ಬ ರೈತ ಕಬ್ಬು ಬೆಳಿಬೇಕಾದ್ರೆ 3,000 ಖರ್ಚಾಗತ್ತೆ ಅಂದರೆ ಅವ್ನಿಗೆ 9,000 ದಕ್ಕಬೇಕು ಟನ್ಗೆ, ಅಲ್ವಾ? ರೈಟ್ ತಾನೆ? ಹೌದು. ಅರೆ ರೈತ ಯಾವ ಥರ ಕೇಳಿದಾನ? ಅವನೊಬ್ಬ ರೈತ ಇದ್ದಾನೆ, ಗಂಡ ಹೆಂಡತಿ ಬೆಳಗ್ಗೆ ಸಂಜೆ ಅವ್ರಿಗೆ ಹೊಲದಲ್ಲಿ ಕೆಲಸ ಮಾಡ್ತಾರೆ, ಅವ್ರಿಬ್ರಿಗೂ 15,000 20,000 ಸಂಬಳ ಅಂತ ಲೆಕ್ಕ ಹಾಕೊಂಡ್ರೆ 30,000, ವರ್ಷಕ್ಕೆ 3,60,000 ಸಂಬಳನೇ ಬರಬೇಕು. ಉಪ್ಪು ಗೊಬ್ಬರ ಆಚೆ ಈಚೆ ಎಲ್ಲ ನೋಡಿದಾಗ ರೈತನಿಗೆ ದಕ್ತಿದೆಯಾ? ಅದನ್ನು ಹೇಳೋ ಕೆಲಸನೂ ಆಗ್ಬೇಕು. ನಮ್ಮ ಜನ ಏನು ಮಾಡ್ತಾನೆ, ಹಾಗೆ ಹೈಯೆಸ್ಟ್ TRP ಯಾವುದು ನಾವು ಇಷ್ಟು ಹೇಳ್ತೀವಿ, ಮೀಡಿಯಾದವ್ರು ಸರಿ ಇಲ್ಲ ಅಂತಲೂ ಜನ ಹೇಳ್ತಾರೆ. ನಾನು 2 ವರ್ಷ ಹೇಳ್ತಾ ಇದ್ದೀನಿ ನಿಮಗೆ. ಕಬ್ಬನ ಬಗ್ಗೆ ವಿಸ್ತಾರವಾಗಿ ಬರೆದ್ರು ನೋಡಿರಲ್ಲ. ಅಲ್ಲಿ ನಮ್ಮ ಗಿಲ್ಲಿ ಅಂತ ಅಂತಿರ್ತೀವಿ ನಾವು. ಗಿಲ್ಲಿ ನಟ ನಾನು ಇಂಟರ್ವ್ಯೂ ಮಾಡಿ ನಮ್ಮ ಸ್ಟುಡಿಯೋಲ್ಲಿ ಫಸ್ಟ್ 4 years ಬ್ಯಾಕ್. ಬಿಗ್ ಬಾಸ್ TRP. ನೀವು ಸರ್ವ್ ಮಾಡ್ಬೇಕಾದ್ರೆ ಆರ್ಡ್ರ್ ಮಾಡೋದು ಬೇರೆ, ಒಳ್ಳೆ ಆರೋಗ್ಯ ಚೆನ್ನಾಗಿರ್ಬೇಕು, ಒಳ್ಳೆ ಊಟ ಕೊಡಬೇಕು. ಆರ್ಡ್ರ್ ಮಾತ್ರ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿನೇ, ಜಂಕ್ ಫುಡ್ಡೇ. ಜನ ಬಯಸೋದು ಬೇರೆ, ನನ್ನಿಂದ ಬಯಸೋದು ಬೇರೆ, ನಾನು ಕೊಟ್ಟರೆ ನೋಡೋದು ಬೇರೆ. ಸೊ ಈ ಸಂಘರ್ಷಗಳಿದೆ. ಬರೀ ಮೀಡಿಯಾದೇ ತಪ್ಪು ಅಂತಂದ್ರೂ ನಾನು ಒಪ್ಪಕ್ಕೆ ರೆಡಿ ಇಲ್ಲ. ಒಳ್ಳೆ ಸುದ್ದಿ ಕೊಡಿ ಅಂತೀರಿ. ನ್ಯೂಸ್ ಚಾನಲ್ ನೀವು ನೋಡ್ತಿರೋದು 5%, ಇನ್ನು 95% ಆ ಮನೆ ಕತೆ, ಈ ಮನೆ ಕತೆ, ಮೊದಲನೇ ಹೆಂಡ್ತಿ ಕತೆ, ಎರಡನೇ ಹೆಂಡ್ತಿ ಕತೆ ಸೀರಿಯಲ್ ಬಂದರೆ ನೋಡ್ತಿರ್ತೀರಿ. ಬಿಗ್ ಬಾಸ್ ನೋಡ್ತೀರಿ, ನ್ಯೂಸಲ್ಲಿ ಮಾತ್ರ ಕರೆಕ್ಟಾಗಿ ಕೊಡಿ ಅಂತ ಕೇಳ್ತೀರಿ. ಎರಡೂ ಕಡೆ ಒಂದಷ್ಟು ಚೇಂಜಸ್ ಆಗಬೇಕು. ಡಿ ಚಂದನ ಸೂಪರ್, ಹಂಗೆ ಡಿ ಚಂದನ ಯಾಕೆ ಬೆಳೆಸಿಲ್ಲ? ಯಾಕೆ TRP 200-300 ಕೊಡಿಲ್ಲ ಅದಕ್ಕೆ? ಅದ್ರಲ್ಲಿ ಏನಿಲ್ಲ, ಸಾದಾ ಸೀದಾ ಇನ್ಫಾರ್ಮೇಶನ್. ಯಾವುದೋ ನೀಲ ಗಂಡ ಹೆಂಡ್ತಿ ಅವ್ರ್ಯಾರೋ ಹೋಗಿದ್ನ ಮಾತ್ರ TRP ಅಂತ ತೋರಿಸೋದು ನೋಡ್ತಿರ್ತೀರಿ. ಅದೇ ಡಿ ಚಂದನಕ್ಕೆ 20-25 ಮೇಲೆ TRP ಕೊಡಲ್ಲ, ಯಾಕೆ? ಅದೇ ನೀವೇ ಹೇಳಿದ್ರಲ್ಲ ಸರ್, ಜನ ನಿರೀಕ್ಷೆ ಮಾಡೋದೇ ಒಂದು, ನೋಡೋದೇ ಒಂದು ಅಂತ ಹೇಳಿ ನಡೀತಾ ಇರುತ್ತೆ. ಮೊದಲೇ ಜರ್ನಲಿಸಮಲ್ಲಿ ನಡೆಯೋದು ಇವತ್ತಿಂದ ಭಾಳ ವ್ಯತ್ಯಾಸಗಳು. ಹಾಗಾಗಿ ನಮಗೆ ಭಾಳ ಹಿಂದಿನ ಜರ್ನಲಿಸಮ್ ಸವಾಲುಗಳಿಲ್ಲ, ಇವತ್ತು ಸವಾಲುಗಳು ಜಾಸ್ತಿ. ಓಕೆ, ಹಿಂಗೆ ಹಳ್ಳಿಯಿಂದ ಬಂದಂಥ ಹುಡುಗಿರ್ಗೆ ಒಂದು ಆಸೆ ಇರುತ್ತೆ, ಮೀಡಿಯಾ ಮುಂದೆ ಕಾಣಿಸ್ಕೊಬೇಕು, ಆಂಕರ್ ಆಗಬೇಕು ಅಂತ. ನಾವು ಇವತ್ತು ಗೊತ್ತು, ಒಂದೊಂದು ಊಟಕ್ಕೂ ಕಷ್ಟಪಟ್ಟಿದ್ದೀವಿ. ಜೋಬಲ್ಲಿ 100 ರೂಪಾಯಿ ಇದ್ರೆ ಅಲ್ಲೆಲ್ಲ ಗೋಬಿ ತಿನ್ನಬೇಕು ಅಂದ್ರೂ ತಿಂದೇನೆ, ಎಗ್ ರೈಸ್ ತಿನ್ನಬೇಕು ಅಂದ್ರೂ ತಿಂದೇನೆ, 15 ರೂಪಾಯಿಗೆ 20 ರೂಪಾಯಿಗೆ ಅನ್ನ ಸಾಂಬಾರು ತಿನ್ಕೊಂಡು ಜೀವನ ಮಾಡೋದಂಥ ದಿನಗಳಿದೆ. ನಮ್ಮ ಆಫೀಸ್ಗೆ ಯಾರೇ ಬಂದರೂ ಅವ್ರ ಎಕ್ಸಾಮ್ ಪಾಸ್ ಆದರೆ ಅವ್ರ ಜೋಬಲ್ಲಿ 1 ರೂಪಾಯಿ ಇರೋದು ಬೇಡ, ಊಟ ಮಾಡಲಿ, ನಂತರ ಇರೋಕ್ಕೆ ಜಾಗ, ತಿಂಗಳಾದ್ಮೇಲೆ ಅದನ್ನ ಕಟ್ಟಾಗ್ಬಿಟ್ಟು ಸಂಬಳ ಏನು ಕೊಡ್ಬೇಕು ಕೊಡ್ತೀನಿ. ನೋಡಿ ಆಫರ್ ಕೊಡ್ತಾ ಇದ್ದಾರೆ ಕರ್ನಾಟಕ ಟಿವಿಲಿ. ನಮ್ಮಲ್ಲಿ ಕೆಲಸ ಮಾಡೋರು ಉಳಿತಾರೆ, ಕೆಲಸ ಮಾಡಿ. ಕೆಲವರು ಹೇಳ್ತಾರೆ ಶಿವು ಹತ್ರ ಕೆಲಸ ಮಾಡೋಕ್ಕಾಗಲ್ಲ ಅಂತ. ಬಿಕಾಸ್ ನಾನು ಕೆಲಸ ಮಾತ್ರ ಕೇಳ್ತೀನಿ ಅವ್ರಿಗೆ. 5ನೇ ತಾರೀಕು ಸಂಬಳ ಹೇಳಿದಲ್ಲ, ಇವಾಗ ಸಂಬಳ ಆಗ್ತಾ ಇದ್ದೀನಿ, ಸ್ಯಾಲ್ರಿ ಕೊಡ್ತಾ ಇದ್ದೀನಿ ಅಂತ. ಆ ಕಷ್ಟ ಗೊತ್ತು. ಸಂಬಳ ಇಲ್ಲದೆ ಎಷ್ಟು ಜರ್ನಲಿಸ್ಟ್ಗಳು ಒದ್ದಾಡ್ತಿದ್ದಾರೆ, ಎಷ್ಟು ಸಂಸ್ಥೆಗಳು 2 ತಿಂಗಳು 3 ತಿಂಗಳು ಸಂಬಳ ಆಗ್ತಾವೆ. ಕರೋನಾ ಟೈಮಲ್ಲಿ ನಾವು ಅದನ್ನ ಅನುಭವಿಸಿದ್ದೀವಿ, ಎಷ್ಟಿದೆ ಅನ್ನೋದೆಲ್ಲ ಗೊತ್ತು. ಅವೆಲ್ಲದರ ಕಾರಣಕ್ಕೆ ಸಂಬಳ ಫಸ್ಟ್ ಪಾರ್ಟ್ ಸಂಬಳ ಕೊಡ್ತೀನಿ ಕರೆಕ್ಟಾಗಿ, ಕೆಲಸ ಮಾಡಿಸ್ತೀನಿ. ಕೆಲಸ ಮಾಡಿದ್ರೆ ಸಂಬಳ ಏನು ಕೊಡೋಕ್ಕೆ ಸಾಧ್ಯ? ನನ್ನ ಹತ್ರ ಕೆಲಸ ಮಾಡಿದ್ರು ಉಳಿತಾರೆ, ಕೆಲಸ ಮಾಡಿದ್ರು ಹೋಗ್ತಾರೆ. ಇದಿಷ್ಟೇ, ಕೆಲಸಗಾರರಿಗೆ ಮಾತ್ರ ಇಲ್ಲ ಅವಕಾಶ ಅಂತ. ಆದ್ರೆ 8 ವರ್ಷದ ಹಿಂದೆ ಸ್ಟಾರ್ಟ್ ಮಾಡಿದ್ದು ಚಾನಲ್ ಕರ್ನಾಟಕ ಟಿವಿ ಅಂತ. ಕರ್ನಾಟಕ ಟಿವಿ ಅಂತ ಹೆಸರು ಹಾಕಿಟ್ಟಿದ್ದು ನೀವು? ಸೊ ಟೈಮ್ಗೆ ಏನಾಗಿದ್ದು ಗೊತ್ತಾ, ಯಾರಿಗೂ ಇದಿಲ್ಲ, ಡೊಮೈನ್ ಸರ್ಚ್ ಮಾಡಿದ್ವಿ, karnataka.tv.net ಸಿಕ್ತು, ಬೈ ಮಾಡ್ಬಿಟ್ಟೆ. ಬುದ್ಧಿವಂತರು ಸರ್ ನೀವು. ಡೊಮೈನ್ ಬೈ ಮಾಡಿದ್ವಿ. ಸೊ ಹಿಂಗೆ ನಡೀತು. ಎಲ್ರಿಗೂ ಸಿಗಲ್ಲ, ಇವಾಗ ತಗೋತೀವಿ, ಎಲ್ಲಿ ಡೊಮೈನ್ಗಳು ಸಿಗುತ್ತೆ ಆ ಟೈಮ್ಗೆ? ಎಲ್ಲಿ ಆಗೆಲ್ಲ ಪತ್ರಿಕೆಯವ್ರು ಒಂದಷ್ಟು ವೆಬ್ಸೈಟ್ ರನ್ ಮಾಡೋರು ಬಿಟ್ಟರೆ ಇನ್ಯಾರೂ ಇರಲಿಲ್ಲ. ಮೊದಲು ಬರಲಾಗಷ್ಟೇ, ನಾಳೆ ಅವತ್ತು ನೀವೇ ಬಂದಿರೋ ನೀವಿದೆ. ಬಟ್ ಪುಣ್ಯ ನ್ಯೂಸ್ ಸೆಗ್ಮೆಂಟ್ ಬಂದಿಲ್ಲ. ನೀವಿಬ್ಬರು ಆಕರ್ಷ್ ಅವರು, ನಂದಿನವರು ಅದ್ಭುತವಾಗಿ ನೆಮ್ಮದಿಯಾಗಿದ್ದೀರಿ. ನಾನು ನೆಮ್ಮದಿ ಕಳ್ಕೊಂಡಿದ್ದೀನಿ. ಯಾಕೆ ಸರ್ ಹಂಗೆ ಹೇಳ್ತಿದ್ರು? ನಿಮ್ಮ ಒಂದು ಫೋನ್ ಕಾಲ್ ಮಾಡಿದ್ರೆ ಸಾಕು, ಎಂಥ ರಾಜಕೀಯ ವ್ಯಕ್ತಿನೂ ಕೂಡ ಕಾಲ್ ರಿಸೀವ್ ಮಾಡ್ತಾರೆ, ಇಂಟರ್ವ್ಯೂಗೆ ಬನ್ನಿ ಅಂದರೆ ಬರ್ತಾರೆ. ನೀವು ಯಾವುದೋ ಒಂದು ಪ್ರೋಗ್ರಾಮ್ ಮಾಡಿದ್ರು ಅಂತ ಹೇಳಿದ್ರೆ ಎಲ್ಲರನ್ನೂ ಒಟ್ಟುಗೂಡಿಸ್ತೀರಾ. ಆ ಪವರ್ ಇದೆ. ಪವರ್ ಕಂಟೆಂಟ್ಗಷ್ಟೇ, ಕಂಟೆಂಟಿಗೆ ಆ ಪವರ್ ಇದೆ. ಕಂಟೆಂಟ್ ಶಕ್ತಿ.
ಎಲ್ಲರೂ ಓದ್ತಾರೆ, ಎಲ್ಲರೂ ಮಾಡ್ತಾರೆ, ವಿಷಯ ಇರಬೇಕಷ್ಟೆ, ಪ್ರೆಸೆಂಟೇಷನ್. ಯಾಕೆ ಇದುವರೆಗೂ ಖಾನ್ಗಳ ಖಾನ್ದಾನ ಇತ್ತಪ್ಪ ಬಾಲಿವುಡ್ಡಲ್ಲಿ. ಯಶ್ ಯಾವ ಹಂತಕ್ಕೆ ತಗೊಂಡೋದ್ರು, ಕಾಂತಾರ ಯಾವ ಮಟ್ಟಕ್ಕೆ ಹೋಯ್ತು ಅಷ್ಟೇ. ಪ್ರತಿಭೆ ಸಾಯಲ್ಲ, ಟ್ಯಾಲೆಂಟ್ ಅನ್ನೋದು ಎವರ್ಗ್ರೀನ್, ಎಲ್ಲಿಗೆ ಬೇಕಾದ್ರೂ ಹೋಗುತ್ತೆ. ವಿವೇಕ್ ರಾಮಸ್ವಾಮಿ ಅನ್ನೋ ಇಂಡಿಯನ್ಸ್ ಎಲ್ಲ ನಮ್ಮ ಕರ್ನಾಟಕದವರೆಲ್ಲ US ಅಲ್ಲಿ ಒಳ್ಳೊಳ್ಳೆ ತಗೊಂಡಿದ್ದಾರೆ. ಚಂದ್ರ ಆರ್ಯ ಅಂತ UK ಕೆನಡಾದಲ್ಲಿ MP ಆಗಿದ್ದಾರೆ ಅಲ್ವಾ. ಸೊ ಅಂದರೆ ಈಗ ಮೈಕ್ರೋಸಾಫ್ಟಿಂದ ಹಿಡಿದು ಗೂಗಲ್ ಎಲ್ಲರೂ ಕೂಡ ಇಂಡಿಯಾದ ಸುಂದರ್ ಪಿಚ್ಚೈಯಿಂದ ಹಿಡಿದ್ರು ಇರೋರೆಲ್ಲ. ಪ್ರತಿಭೆಗೆ ಪ್ರಪಂಚದಲ್ಲಿ ಲಿಮಿಟ್ ಇಲ್ಲ, ಎಲ್ಲಿಗೆ ಬೇಕಾದ್ರೂ ಕರ್ಕೊಂಡು ಹೋಗುತ್ತೆ. ನಾನು ಅವತ್ತು ಯೋಚನೆ ಮಾಡಿ ನಮ್ಮೂರಲ್ಲೇ ಕೂತಿದ್ರೆ ಬೆಸಗರಳ್ಳಿಲ್ಲೇ, ಅಲ್ಲೇ ಒಂದು ಪತ್ರಿಕೆ ಹೋಗಿರಿ ಕಳೆದು ಹೋಗಿರ್ತಿದ್ದೆ. ಅಲ್ಲೇ ಊರು ಬಿಡಬೇಕಂದ್ರೆ ಉದ್ಧಾರ ಆಗ್ಬೇಕಾರೆ, ಅಂತ ಮಾತಾಡ್ತಾ ಇದ್ದೀವಿ. ಉದ್ಧಾರ ಆಗಬೇಕು ಅಂದರೆ ಊರನ್ನ ಬಿಡಬೇಕಂತೆ. ಊರು ಬಿಟ್ಟು ಬಂದರೆ ಬದುಕು ಗೊತ್ತಾಗುತ್ತೆ. ನಮ್ಮ ಮನೆ ಇರುತ್ತೆ, ಕಂಫರ್ಟ್ ಝೋನು. ಕೆಲಸ ಮಾಡಿದ್ರೆ ಮನೇಲಿ ಅವ್ವ ಇಟ್ಟಾಕ್ತಾಳೆ, ಅಪ್ಪ ತಂದಾಕ್ತಾನೆ ಅಲ್ವಾ. ಯಾವಾಗ ನಾವು ಹೊರಗಡೆ ಬರ್ತೀವಿ, ಒಂದೊತ್ತು ಊಟಕ್ಕೆ ಸಮಸ್ಯೆ ಪಡ್ತೀವಿ, ಮಲ್ಕೊಳಕ್ಕೆ ಜಾಗ ಸಿಗಲ್ಲ ಅಂತ. ನಾನು ಬೆಂಗಳೂರಿಗೆ ಬಂದಾಗ ನಮ್ಮ ದೊಡ್ಡಮ್ಮ ಮನೆಗೆ ಬಂದಿದ್ದು. ನಾನು ನಮ್ಮ ತಾಯಿ ತೀರ್ಕೊಂಡ್ಮೇಲೆ ನಾನು ಸ್ವಲ್ಪ ಡಿಪ್ರೆಷನ್ಗೆ ಹೋಗಿದ್ದೆ. ನಮ್ಮ ದೊಡ್ಡಮ್ಮ ಮನೇಲಿದ್ದೆ. HDFC ಬ್ಯಾಂಕಲ್ಲಿ ಅಕೌಂಟ್ ಓಪನಿಂಗ್ ಸೆಕ್ಷನ್ ಕೆಲಸ ಮಾಡ್ತಿದ್ದೆ. ಅದಾದಮೇಲೆ ಅಲ್ಲಿ ಬರೋಲ್ಲ, ತುಂಬ ಚೆನ್ನಾಗಿ ಮಾತಾಡ್ತೀವಿ ಕಣೆ, ನೀನು ಮೀಡಿಯಾಗೆ ಹೋಗು ಅಂತ ಹೇಳಿದ್ರು. ಅಲ್ಲಿಂದ ಮೀಡಿಯಾ ಜರ್ನಿ, ಉದಯ TV, ಸುವರ್ಣ ನ್ಯೂಸು, ನಂತರ ಪಬ್ಲಿಕ್ TV, ಸಮಯ 1-2 ತಿಂಗಳು, ಆಮೇಲೆ ಕಸ್ತೂರಿ, ETV ನ್ಯೂಸ್, ಕಸ್ತೂರಿ ಕಸ್ತೂರಿ ಔಟ್ಪುಟ್ ಹೆಡ್ ಆದೆ. TV5 ಆದಮೇಲೆ ಇತ್ತ ಕಡೆ ಬಂದೆ, ಸಾಕ್ ಜರ್ನಿ ಅಂತ. ನಾನು ನಮ್ಮ ಅಣ್ಣನ ಮನೆ ಬಿಟ್ಟು ಮೀಡಿಯಾ ಹೋಗ್ಬೇಕು ಅಂತ ಹೊರಗಡೆ ಬಂದುಬಿಟ್ಟೆ. ಗೋಣಿ ಚೀಲ ಹಾಸ್ಕೊಂಡು ಮಲ್ಕೊಂಡಿದ್ದೀವಿ. ಯಾಕಂದರೆ ನಮ್ಮ ಇನ್ನೊಬ್ಬ ಅಣ್ಣನ ಮಗ ಕೆಲಸ ಮಾಡ್ತಿದ್ದ ಅಲ್ಲಿ, ಸ್ವಿಚ್ ಬೋರ್ಡ್ ತಯಾರು ಮಾಡ್ತಲ್ಲ, ಈ ಬಾಪೂಜಿ ನಗರ ಅಂತ ಬರುತ್ತೆ ಅಲ್ಲಿ, ಬಾಪೂಜಿ ನಗರದಲ್ಲಿ. ಅಲ್ಲಿ ಹಿಂದಿ ಹುಡುಗರು ಮಲ್ಕೊಳ್ಳೋರು, ಉತ್ತರ ಕರ್ನಾಟಕರು. ಬೆಳಗ್ಗೆ ರಾತ್ರಿ ಆದಮೇಲೆ ಹೋಗಿ ಅಲ್ಲಿ ಮಲ್ಕೊಳ್ಳೋದು, ಅರ್ಧಂಬರ್ಧ ಗೊತ್ತಲ್ಲ ಸಂಗೆ. ಯಾವತ್ತು ಮನುಷ್ಯ ಅತಿ ಹೆಚ್ಚು ಕಷ್ಟದಲ್ಲಿ ಜೀವನ ಮಾಡ್ತಾನೆ, ಅವನು ನೆನ್ನೆಗಿಂತ ಚೆನ್ನಾಗಿರೋದ್ರಲ್ಲಿ ಯಾವುದೇ ಗ್ಯಾರಂಟಿ ಇಲ್ಲ. ಅಂದರೆ ಕಂಫರ್ಟ್ ಝೋನಿಂದ ಹೊರಗಡೆ ಬರಬೇಕು. ಅವತ್ತು ಅವನೇನಾದ್ರು ವ್ಯತ್ಯಾಸ ಮಾಡ್ಕೊಂಡ್ರೆ ಎಡವಟ್ಟೆ. ಸೊ ಹಾಗಾಗಿ ನಮ್ಮ ಸನ್ನಿವೇಶಗಳು ನಮ್ಮನ್ನು ಏನಾರು ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ.